ಅಲ್ಲಿ ಸೌಂಡ್ ಹಾಡು ಈ ಥರ ಇದೆ. ಹಾಗೆ ಇದೇ ಒಂದು ದೇವರು ನೋವನ್ನೇ ನಾವೇ ಕಟ್ಟಾಗುತ್ತೆ ಅದೇ ಹಾಂ. ಆದ್ದರಿಂದ ಅವ್ನು ಕಟ್ಟುವಾಗಲೂ ಜನ ಎಲ್ಲ ಆಡ್ಕೊತಾರೆ, ಯಾವ ನಿಮ್ಗೆ ಏನೋ ಮಾಡೋಕ್ಕೆ ಅಂತ ಇಲ್ಲ ನಾವೇ ಕಟ್ತಾ ಇದೆಯಲ್ಲ. ಅದು ಎಲ್ಲಿ ಬಂದು ಕಟ್ತಾ ಇದೆ, ನಾನು ಸಮುದ್ರ ಪಕ್ಕದಲ್ಲೂ ಕಟ್ಟಲ್ಲ ಅವನು. ಹೋಗಿ ಮರುಭೂಮಿಯಲ್ಲಿ ಕಟ್ಟಕ್ಕೆ ಹೇಳಿರ್ತಾನೆ ದೇವರು, ಹಂಗಾಗಿ ಅವ್ನು ಮರುಭೂಮಿಯಲ್ಲಿ ಕಟ್ತಾ ಇರ್ತಾನೆ. ಜನ ಎಲ್ಲ ಬೇಕಂತ ಇರ್ತಾನೆ, ಸಮುದ್ರ ಪಕ್ಕದಲ್ಲಾದ್ರೂ ಕಟ್ಟರೆ ನಿಮ್ಮ ಬೋಟ್ ಆದ್ರೂ ಸಮುದ್ರದಲ್ಲಿ ನಡೆಸ್ಬೋದು, ಹೋಗಿ ಮರುಭೂಮಿಯಲ್ಲಿ ಯಾಕೆ ಕಟ್ತಾನೆ ಅಂತ ಜನ ಎಲ್ಲ ಬಂದು ಹೋಯ್ತಾ ಇರ್ತಾರೆ. ಅವನಿಗೆ 3 ಜನ ಸೊಸೆಯರು, 3 ಜನ ಮಕ್ಕಳು, ಅವ್ನು ಹೆಂಡ್ತಿ, ಟೋಟಲ್ 8 ಜನ ಇರ್ತಾರೆ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ನಾವೇ ಅಡುಗೆ ಅಂದರೆ ಅದು ಫಸ್ಟ್ ಕಟ್ಟಿದ್ದು ನಾನೇ. ಅವ್ನು 3 ಜನ ಗಂಡ್ಮಕ್ಳು ಇರ್ತಾರೆ, ಅವರು ಮತ್ತು 4 ಜನ 8 ಜನ ಸೇರಿ ದೊಡ್ಡ ನಾವೆಲ್ಲ ಇಷ್ಟು ದೊಡ್ಡ ನಾವೆಲ್ಲ ಕಟ್ತಾರೆ. ಅವನಿಗೆ 3 ಜನ ಮಕ್ಕಳು. ಆಮೇಲೆ ದೇವರು ನಮ್ಮ ಪ್ರಪಂಚ ನಾಶ ಮಾಡ್ಬಿಡ್ತೀನಿ ಎಲ್ಲ ಥರದ್ದು ಅಂತ ಹೇಳಿರ್ತಾನೆ. ಹಂಗಾಗಿ ನೀನೊಬ್ಬನೇ ನೀತಿವಂತ, ನಿನ್ಗೋಸ್ಕರ ನೀನು ನಾವೇ ಕಟ್ಕೊ ಅಂತ ಹೇಳ್ತಾನೆ ದೇವರು. ಹಂಗೆ ಕಟ್ತಾನೆ. ಆಮೇಲೆ ಎಲ್ಲ ಥರದ್ದು ಗಂಡು ಹೆಣ್ಣು ಪ್ರಾಣಿಗಳು 2 ಜೋಡಿ ನೀನು ನಾವೇ ಬರೋ ಮಾಡ್ತೀನಿ, ಎಲ್ಲ ಭೂಮಿನೇ ನಾಶ ಮಾಡ್ಬಿಡ್ತೀನಿ ಅಂತ ದೇವರು ಹೇಳ್ತಾನೆ. ಹಂಗಾಗಿ ಎಲ್ಲ ಥರದ್ದು 2 ಪ್ರಾಣಿಗಳು ಆ ನಾವೆಲ್ಲಿ ನೋಹ ತುಂಬಿಸ್ಕೊಳ್ತಾನೆ. ಆಮೇಲೆ ದೇವರು ಭೂಮಿ ಮೇಲೆ 40 ದಿನ ಆಗಲಿರಲು ಮಳೆ ಬರೆಸ್ತೀನಿ ಅಂತ ಹೇಳಿರ್ತಾನೆ. ಹಂಗಾಗಿ ಆ ಮಳೆ ಬರೋದ್ರಿಂದ ಮುಂಚೆ ನಾವೇ ಕಟ್ಟಿ ಮುಗಿಸೋದಕ್ಕೆ ದೇವರು ಹೇಳಿರ್ತಾನೆ. ಹಂಗಾಗಿ ಕಟ್ಟಿ ಮುಗಿಸ್ತೀನಿ. ಆಮೇಲೆ ಎಲ್ಲ ಥರದ ಗಂಡು ಹೆಣ್ಣು 2 ಜೋಡಿ ಪಕ್ಷಿಗಳು ಕೂಡ ನಾವೆಲ್ಲಿ ಬೋಟಲ್ಲಿರುತ್ತೆ. ಪಕ್ಷಿಗಳು, ಹಾವುಗಳು, ಮೊಸಳೆ, ಎಲ್ಲ ಥರದ ಪ್ರಾಣಿಗಳು ಹಾಡುಗಳೇ ಬರುತ್ತೆ. ದೇವರು ಮಳೆಯನ್ನು ಬರಮಾಡ್ತೀನಿ, ಜಲ ಪ್ರಳಯ. ದೇವರು ಮಳೆ ಸ್ಟಾರ್ಟ್ ಮಾಡ್ಬಿಟ್ಟು ಸುಮಾರು ಈ ಮಳೆ 40 ದಿನ ಆಗಲ್ಲ ದೇವರು ಬರ ಮಾಡ್ತಾರೆ. ಮಳೆ ಎಲ್ಲ ನಿಂತಮೇಲೆ ಅಡುಗೆ ಹೋಗಿ ಒಂದು ಬೆಟ್ಟದ ಮೇಲೆ ನಿಲ್ಲುತ್ತೆ. ಆಮೇಲೆ ಎಲ್ಲ ಪ್ರಾಣಿಗಳನ್ನ ಆಚೆ ಬಿಟ್ಟು ಕಳಿಸ್ತೀವಿ. ಎಲ್ಲ ಪ್ರಾಣಿಗಳು ಜೋಡಿಯಾಗಿ ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ದೇವರು ಈ ಕಾಮನ್ ಬಿಲ್ಲನ್ನು ಸೂಚನೆಯಾಗಿ ನೋಹನ ಜೊತೆ ಒಡಂಬಡಿಕೆ ಮಾಡ್ಕೊಂತಾನೆ. ನೋಹ, ನಿನಗೂ ಮಾತು ಕೊಡ್ತಾ ಇದ್ದೀನಿ, ನಾನು ಈ ಭೂಮಿನ ಇನ್ನು ಮುಂದೆ ಈ ರೀತಿಯಾಗಿ ಎಲ್ಲ ನಾನು ನಾಶ ಮಾಡಲ್ಲ ಅಂತ ಹೇಳಿ ಅದಕ್ಕೆ ಸೂಚನೆಯಾಗಿ ದೇವರು ಆಕಾಶದಲ್ಲಿ ಕಾಮನ್ ಬಿಲ್ಲನ್ನು ಇಡ್ತಾನೆ. ಅಲ್ಲಲ್ಲಿಗೆ ನಾವು ಈಗ ಮತ್ತೆ ಅದೇ ವಾಕ್ಯ ಓದಿಕೊಳ್ಳೋಣ. ಮತ್ತೆ ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು.